ವಿಪಕ್ಷಗಳ ಯಾವ ಮಾತಿಗೂ ನಾವು ತಲೆ ಕೆಡಿಸಿಕೊಳ್ಳಲ್ಲ. ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಮೋದಿ ಸಭೆ ನಂತರ ಕಾರ್ಯಕರ್ತರಿಗೆ ಉತ್ಸಾಹ ಬಂದಿದೆ. ಕ್ಷೇತ್ರ ಅಭಿವೃದ್ಧಿ, ಜನರಿಗೆ ಒಳ್ಳೆಯದಾಗಬೇಕು ಎಂಬುದೇ ನಮ್ಮ ಉದ್ದೇಶ. ನಾನು ಸಂಸದ ಆಗಬೇಕು ಅನ್ನೋದು ಪ್ರಶ್ನೆ ಅಲ್ಲ ಅಂತ ಬಿವೈ ರಾಘವೇಂದ್ರ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮೋದಿ ಸಭೆಯ ನಂತರ ಕಾರ್ಯಕರ್ತರಿಗೆ ಉತ್ಸಾಹ ಅನ್ನೋದು ಬಂದಿದೆ. ಕ್ಷೇತ್ರದ ಅಭಿವೃದ್ಧಿ, ಜನರಿಗೆ ಒಳ್ಳೆಯದಾಗಬೇಕು ಅನ್ನೋದಷ್ಟೇ ಇಲ್ಲಿ ನಮ್ಮ ಉದ್ದೇಶ ಆಗಿದೆ. ನಾನು ಸಂಸದ ಆಗಬೇಕು ಅನ್ನೋದೇನು ಪ್ರಶ್ನೆ ಅಲ್ಲ. ನಾನು ಮಾಡಿದ ಅಭಿವೃದ್ಧಿಗೆ ಅಂಕಿ ಅಂಶ ಸಹಿತ ಉತ್ತರವನ್ನ ಕೊಡ್ತೇನೆ. ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಸಭೆ ಆದ್ಮೇಲೆ ತುಂಬಾ ಒಂದು ಒಳ್ಳೆ ರೀತಿಯಂತ ಒಂದು ಉತ್ಸಾಹ ನಮ್ಮ ಕಾರ್ಯಕರ್ತರಲ್ಲಿ ಬಂದಿದೆ. ಈಗಾಗಲೇ ಬೂತ್ ಮಟ್ಟದಲ್ಲಿ ತಮ್ಮ ಕಾರ್ಯವನ್ನ ಶುರು ಮಾಡಿಕೊಂಡಿದ್ದಾರೆ. ಇದರ ಮಧ್ಯೆ ಹಗುರವ ಮಾತಾಡುವಂತ ನಮ್ಮ ವಿರೋಧ ಪಕ್ಷದ ನಾಯಕರುಗಳು, ಇತರೆ ವಿಚಾರಗಳು ಎಲ್ಲದೂ ಕೂಡ ಹೊರಗೆ ಬರ್ತದೆ. ಇದ್ಯಾವುದು ಕೂಡ ನಾನು ತಲೆ ಕೆಡಿಸ್ಕೊಳ್ದೆ, ನನ್ನ ಉದ್ದೇಶ ನಾವು ಮಾಡ್ತಿರುವಂತ ಚುನಾವಣೆ, ನಾವು ಅಭಿವೃದ್ಧಿ ಪರವಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಕ್ಷೇತ್ರದ ಜನರಿಗೆ ಒಳ್ಳೇದಾಗಬೇಕು. ಇಲ್ಲಿ ನಾನು MP ಆಗೋದು ಇದ್ಯಾವುದು ಮೂಲಭೂತ ಪ್ರಶ್ನೆ ಅಲ್ಲ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಬದಲಾಗ್ತಾರೆ ಎಂಬ ವಿಚಾರ KC ಈಶ್ವರಪ್ಪ ಹೇಳಿಕೆಗೆ ಸಂಸದ ಬಿವೈ ರಾಘವೇಂದ್ರ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾರ್ಯಾರ ಹಣೆ ಬರಹ ಏನಿರುತ್ತೆ ಎಂಬುದು ಯಾರೂ ಅಳಿಸೋಕ್ಕಾಗಲ್ಲ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ನಾವ್ಯಾರೂ ಅಂದ್ಕೊಂಡಿರ್ಲಿಲ್ಲ. ಸಂಘಟನೆ ಕಟ್ಟಬಹುದು ಎನ್ನುವ ವಿಶ್ವಾಸ ಸಂಘಟನೆ ಹಿರಿಯರಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರಿಗೆ ಜವಾಬ್ದಾರಿಯನ್ನ ನೀಡಿದ್ದಾರೆ. ಅವರು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾರೆ ಅಂತ ರಾಘವೇಂದ್ರ ಹೇಳಿದ್ದಾರೆ. ಯಾರ್ಯಾರ ಹಣೆ ಬರದಲ್ಲಿ ಏನೇನು ಬರೆದಿರುತ್ತೆ ಯಾರು ಕೂಡ ಅಳಿಸ್ಲಿಕ್ಕೆ ಆಗಲ್ಲ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ನಾವು ಯಾರು ಕೂಡ ಅನ್ಕೊಂಡು ಹೋಗಿದ್ದಿಲ್ಲ. ಯಾವತ್ತು ಫೋನ್ ಕರೆ ಬಂತು, ವಿಜಯಣ್ಣ ಬಂದು ಪೂಜ್ಯ ತಂದೆಯವರಂತ ಯಡಿಯೂರಪ್ಪನವರ ಆಶೀರ್ವಾದನ ಪಡೆದುಕೊಂಡು ಈಗ ತಾನೇ ಗೌರವಾನ್ವಿತ ಅಮಿತ್ ಶಾ ಜಿ ಅವರ ಫೋನ್ ಬಂತು, ಇನ್ನು 15 ನಿಮಿಷದಲ್ಲಿ ಆದೇಶ ಬರ್ತಾ ಇದೆ ಅಂತ ಸಂದೇಶ ಕೊಡ್ತಾರೆ. ಹಾಗಾಗಿ ಇವತ್ತು ಒಬ್ಬ ವಿಜಯೇಂದ್ರ ಒಬ್ಬ ಯುವ ನಾಯಕ, ಹೌದು, ಅವನಿಂದ ಒಂದು ರಾಜ್ಯದ ಸಂಘಟನೆ ಕಟ್ಬೋದು ಅಂತ ಒಂದು ವಿಶ್ವಾಸ ಇವತ್ತು ನಮ್ಮ ಸಂಘಟನೆ ಹಿರಿಯರೇ ಬಂದಿದೆ. ಹಾಗಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಶಸ್ವಿಯಾಗಿ ಅವ್ರ ಕೆಲಸವನ್ನು ವಿಜೇಂದ್ರ ಅವ್ರು ಮಾಡ್ತಾ ಇದ್ದಾರೆ. ಕೇಂದ್ರದ ನಾಯಕರು, ರಾಜ್ಯದ ನಾಯಕರು ಆ ದಿಕ್ಕಲ್ಲಿ ಚಿಂತನೆ ಮಾಡ್ತಾರೆ.